ಸತ್ಸಂಗ ಅನ್ನುವುದು ನಿರಂತರ ನಡೀತಾ ಇರಬೇಕು ಎನ್ನುವಂಥದ್ದು ವೈಯಕ್ತಿಕ ಉನ್ನತಿಗೆ, ವೈಯಕ್ತಿಕ ಉದ್ಧಾರಕ್ಕೆ ಸತ್ಸಂಗ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಶಂಕರ ಭಗವತ್ಪಾದರು ಕೂಡ ಸಾಧನೆಯ ಮಜಲುಗಳನ್ನು ಹೇಳುವಾಗ ಸತ್ಸಂಗವನ್ನೇ ಪ್ರಥಮ ಸೋಪಾನವಾಗಿ ಹೇಳ್ತಾರೆ. ಸಂಗತ್ವೇ ನಿಸ್ಸಂಗತ್ವಂ ಆ ಶ್ಲೋಕದಲ್ಲಿ ಸತ್ಸಂಗವನ್ನು ಆರಂಭದ ಸಾಧನೆ ಎಂಬುದಾಗಿ ಹೇಳ್ತಾರೆ. ಇನ್ನು ನವವಿಧ ಬಕುತಿಯನ್ನು ಹೇಳುವಾಗಲೂ ಕೂಡ ಶ್ರವಣಂ ಕೀರ್ತನಂ ವಿಷ್ಣೋಹೋ ಮುಂತಾದ ಶ್ಲೋಕದಲ್ಲಿ ಶ್ರವಣ ಭಕ್ತಿ ಅದು ಪ್ರಥಮ ಹೆಜ್ಜೆ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಭಗವಂತನ ವಿಚಾರವಾಗಲಿ, ಭಕ್ತಿಯ ವಿಚಾರವಾಗಲಿ, ಜ್ಞಾನದ ವಿಚಾರವಾಗಲಿ, ಭಕ್ತರ ವಿಚಾರವಾಗಲಿ, ಸಾಧನೆಯ ವಿಚಾರವಾಗಲಿ ನಮಗೆ ಶ್ರವಣ ಆದ ಮೇಲೆ, ಅದರ ಬಗ್ಗೆ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಬಂದ ಮೇಲೆ ಆ ಮಾರ್ಗದಲ್ಲಿ ನಮಗೆ ಕ್ರಮಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಿರಂತರ ಶ್ರವಣ ಅನ್ನುವಂಥದ್ದು ಒಂದು ಮುಖ್ಯವಾದ ಸಾಧನೆ. ಸಾಧನಾ ಪಂಚಕಂ ಎನ್ನುವಂತಹ ಗ್ರಂಥದಲ್ಲಿ ಶಂಕರ ಭಗವತ್ಪಾದರು ಕೂಡ ಮೊದಲನೆಯ ಸಾಧನೆಯಾಗಿ ವೇದೋ ನಿತ್ಯಮಧೀಯತಾಂ ಅಂತ ಹೇಳ್ತಾರೆ. ವೇದವನ್ನು ನಿತ್ಯವೂ ಅಧ್ಯಯನ ಮಾಡಬೇಕು, ವೇದವನ್ನು ಮತ್ತೆ ಮತ್ತೆ ಶ್ರವಣ ಮಾಡಬೇಕು. ವೇದ ಅಂದರೆ ಇಲ್ಲಿ ಉಪನಿಷತ್ತುಗಳು ಅಂತ ಅರ್ಥ. ಜ್ಞಾನದ ಸಾಧನೆಗೆ ಉಪನಿಷತ್ತುಗಳು ತುಂಬ ಸಹಾಯವಾಗುತ್ತೆ ಎನ್ನುವ ಕಾರಣಕ್ಕೆ ಪೌನಃ ಪುಣ್ಯೇನ ಶ್ರವಣಂ ಕುರ್ಯಾತ್, ಪುನಃ ಪುನಃ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಕೂಡ ಪ್ರಾಚೀನ ಉಕ್ತಿ ಇದೆ. ಅದಕ್ಕೆ ಯಾರೋ ಕೇಳ್ತಿದ್ರು, ಈ ಶ್ರವಣ ಮನನ ನಿಧಿಧ್ಯಾಸನ ಎಲ್ಲಿಯ ತನಕ ಮಾಡಬೇಕು ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟರಂತೆ, ಭತ್ತ ಎಲ್ಲಿಯ ತನಕ ಅಕ್ಕಿಯಾಗಿ ಮಾರ್ಪಡುವುದಿಲ್ಲವೋ ಅಲ್ಲಿ ತನಕ ಒನಕೆಯಿಂದ ಕುಟ್ಟಬೇಕು ಅಂತ. ಅಂದ್ರೇನು, ನಮ್ಮ ಮನಸ್ಸು ಎಲ್ಲಿಯ ತನಕ ಆತ್ಮಸ್ವರೂಪವಾಗಿ ನೆಲೆ ನಿಲ್ಲುವುದಿಲ್ವೋ ಅಲ್ಲಿಯ ತನಕವೂ ಮತ್ತೆ ಮತ್ತೆ ಶ್ರವಣ, ಮತ್ತೆ ಮತ್ತೆ ಮನನ ಮಾಡಬೇಕಾದ್ದು ಅನಿವಾರ್ಯ ಇದೆ. ಅದನ್ನು ಸ್ಥೂಣ ನಿಖಣನ ನ್ಯಾಯ ಅಂತ ಹೇಳ್ತಾರೆ. ಒಂದು ಕಂಬವನ್ನು ಬೇಲಿಗೆ ಗೂಟವಾಗಿ ಹುಗಿಯುವಾಗ ಒಂದು ಕೈಯಿಂದ ಕಲ್ಲಿನಿಂದ ಹೊಡಿತಾರೆ ಮೇಲ್ಕಡೆಗೆ, ಇನ್ನೊಂದು ಕೈಯಿಂದ ಅದನ್ನು ಅಲುಗಾಡಿಸ್ತಾರೆ. ಸ್ವಲ್ಪ ಹೊಡೆದ ಮೇಲೆ ಅಲುಗಾಡಿಸುವುದು ಯಾಕೆ ಅಂತ ಹೇಳಿದರೆ ಗಟ್ಟಿಯಾಗಿದೆಯೋ ಇಲ್ಲವೋ ಅನ್ನೋ ಪರೀಕ್ಷೆ. ಹಾಗೆ ಎಲ್ಲಿಯ ತನಕ ಕುಟ್ಟಬೇಕು, ಎಲ್ಲಿಯ ತನಕ ಅದು ಗಟ್ಟಿಯಾಗಿ ಭೂಮಿ ಒಳಗಡೆಗೆ ಸ್ಥಿರವಾಗಿ ನಿಲ್ಲೋದಿಲ್ಲೋ ಅಲ್ಲಿ ತನಕ ಕುಟ್ಟಬೇಕು. ಹಾಗೆ ನಮ್ಮ ಮನಸ್ಸು ಎಲ್ಲಿಯ ತನಕ ಕೂಟಸ್ಥ ನಿತ್ಯವಾದ ಆತ್ಮಸ್ವರೂಪವನ್ನು ಅರಿತು ಆ ನೆಲೆಯಲ್ಲಿ ನಿಲ್ಲುವುದಿಲ್ಲವೋ ಅಲ್ಲಿ ತನಕವೂ ಕೂಡ ಮತ್ತೆ ಮತ್ತೆ ಶ್ರವಣ ಮಾಡಬೇಕಾದದ್ದಿದೆ. ಭಗವದ್ಗೀತೆಯಲ್ಲಿಯೇ ನೀವು ನೋಡಿ 18 ಅಧ್ಯಾಯಗಳು ಅಂತ ನಾವು ಹೇಳ್ತೇವೆ. 2ನೇ ಅಧ್ಯಾಯದಲ್ಲಿ ಹೇಳಬೇಕಾದದ್ದೆಲ್ಲವನ್ನು ಹೇಳಿಬಿಟ್ಟಿದ್ದಾನೆ ಅವನು. 3, 4, 5ರಲ್ಲಿ ಅದರದೇ ವಿಸ್ತಾರ, ಬೇರೆ ಬೇರೆ ರೀತಿಯ ಪ್ರಶ್ನೆಗಳ ಮೂಲಕ ಹೇಳಿದ ವಿಷಯವನ್ನೇ ಬೇರೆ ಬೇರೆ ದೃಷ್ಟಿಕೋನದಿಂದ ಭಗವಂತನ ವಿಮರ್ಶೆ ಮಾಡ್ತಾ ನಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತಾನೆ. ಹಾಗೆ 10 ಉಪನಿಷತ್ತುಗಳು ಅಂತ ಹೇಳ್ತೇವೆ. ಒಂದು ಉಪನಿಷತ್ತಿನಲ್ಲಿ ಹೇಳಿರುವುದೇ ಜೀವಬ್ರಹ್ಮೈಕ್ಯ ವಿಚಾರವನ್ನೇ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ವಿಧಾನದಿಂದ ಹೇಳಿರುವುದು ಕಾಣುತ್ತೆ. ಅದಲ್ಲದೇನೆ ಅನೇಕ ವ್ಯಾಖ್ಯಾನ ಗ್ರಂಥಗಳು, ಪ್ರಕರಣ ಗ್ರಂಥಗಳು ಎಷ್ಟೆಲ್ಲ ಇದ್ದರೂ ಕೂಡ ಅದು ನಮ್ಮ ಮನಸ್ಸಿಗೆ ಹತ್ತುವುದಿಲ್ಲ ಅನ್ನುವಂಥದ್ದು ಸ್ವಾಭಾವಿಕವಾದದ್ದೇ. ಯಾಕಂದರೆ ಬಹಿರ್ಮುಖವಾದಂತಹ ಪ್ರವೃತ್ತಿ ಜನ್ಮ ಜನ್ಮಾಂತರಗಳಿಂದ ಬಂದಿರೋದು. ಅದಕ್ಕೆ ಅಂತರ್ಮುಖತೆಯನ್ನು ಹತ್ತಿಸುವಂಥದ್ದು ಅಷ್ಟು ಸುಲಭವಾದ ವಿಷಯವಲ್ಲ. ಆದ್ದರಿಂದ ವಿಷಯ ಗೊತ್ತಿರುವುದಾದರೂ ಕೂಡ ಮತ್ತೆ ಮತ್ತೆ ಅದನ್ನು ನೆನಪಿಸಿಕೊಳ್ಬೇಕಾಗಿದೆ. ಕಣ್ ತೆರೆದರೆ ನಮಗೆ ಪ್ರಪಂಚವೇ ಕಾಣೋದು, ಮಾಯೆಯೇ ಕಾಣೋದು. ಅದರ ಪ್ರಭಾವ ಹೆಚ್ಚಾಗಿರುವುದರಿಂದ ನೀನು ಆತ್ಮನಿದ್ದೀಯಾ, ನೀನು ಪರಮಾತ್ಮ ಸ್ವರೂಪನಾಗಿದ್ದೀಯಾ, ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸಿಕೊಂಡು ಪರಮಾತ್ಮನೇ ನೆಲೆಯುವುದೇ ನಮ್ಮ ಜೀವನದ ಗುರಿ, ಈ ಥರದ ವಿಚಾರಗಳು ನಮ್ಮ ಕಿವಿ ಕೇಳೋದು ಬಹಳ ಅಪರೂಪ ಪ್ರಪಂಚದಲ್ಲಿ. ಅದು ಎಷ್ಟು ನಾವು ಪದೇ ಪದೇ ಕೇಳ್ತೇವೋ, ಎಷ್ಟು ಭಾವಿಸ್ತೇವೋ, ಎಷ್ಟು ಆ ಮಾರ್ಗದಲ್ಲಿ ಕ್ರಮಿಸ್ತೇವೋ ಅಷ್ಟು ಲಾಭದಾಯಕವಾಗಿದೆ.